ಕಲ್ಲುಪಲ್ಲಿ ಪ್ರಕಾಶಣ್ಣನ್ಗೆ ಈ ಒಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರೀತಿಯ ಆತ್ಮೀಯ, ಸುಮಾರು ವರ್ಷಗಳಿಂದ ನಮಗೋಸ್ಕರ ಯಾವತ್ತೇ ಆದ್ರೂ ನಮಗೋಸ್ಕರ ಅವರ ಪ್ರತಿ ಅಣುವನ್ನ ನಮ್ಮೆಲ್ಲರನ್ನ ಹಿಂಬಾಲಿಸ್ಕೊಂಡು ನಮ್ಗೆ ಬೆಂಬಲ ನೀಡ್ಕೊಂಡು ಬರ್ತಾ ಇರುವ ನಮ್ಮ ಕಲ್ಲುಪಲ್ಲಿ ಪ್ರಕಾಶಣ್ಣ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರಿಂದ ಎಲ್ಲ ಒಂದು ತಾಲೂಕಿನ ನಮ್ಮ ಪಂಚಾಯತಿಯ ಅಭಿಮಾನಿಗಳ ಬಳಗಕ್ಕೆ ಎಲ್ಲ ಒಂದು ಸುದ್ದಿಯನ್ನ ತಲುಪಿಸಕ್ಕೆ ಒಂದು ನಮ್ಮ ನಿಮ್ಮೆಲ್ಲರ ಒಂದು ಪ್ರಕಾಶಣ್ಣನವರ ಆತ್ಮೀಯ ಬಳಗ ಇಲ್ಲಿ ಸೇರಿದೆ. ದಯವಿಟ್ಟು ಈ ಒಂದು ಹುಟ್ಟುಹಬ್ಬವನ್ನ ನಮ್ಮ ತಾಲೂಕಿನಲ್ಲಿ ಏನು 20ನೇ ತಾರೀಕು ಬರ್ತಾ ಇದೆ, ಈ ಒಂದು ನಾವು ನಿನ್ನೆ ಮಾತಾಡಿದ್ವು ಅಣ್ಣ ಹತ್ರ, ಬೇಡ ಸರಳವಾಗಿ ಹೋದ್ಸಲೇನೂ ಸರಳವಾಗಿ ಮಾಡಿದ್ವು, ಬೇಡ ಅಂತ ಅಂದ್ರೂ ನಾವು ಒಂಥರ ನಮ್ಗೆ ಅಭಿಮಾನ ಆತರ ಇದೆ, ಅದಕ್ಕೋಸ್ಕರ ನಿಮ್ಮಿಷ್ಟ ಅಂತ ಅಂದಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಅದೇ ರೀತಿಯಾಗಿ ಎಲ್ಲಾ ಪಂಚಾಯತಿಯಿಂದ ನಮ್ಮ ಈ ಒಂದು ಕಲ್ಲುಪಲ್ಲಿ ಪ್ರಕಾಶಣ್ಣ ನಮ್ಮ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ಅವ್ರಿಗೆ ನಾವು ಒಂದು ಸಣ್ಣ ಕಾಣಿಕೆಯಾಗಿ ಈ ಒಂದು ಹುಟ್ಟುಹಬ್ಬವನ್ನ ಆಚರಿಸಬೇಕು ಅಂತ ಎಲ್ರೂ ಮನಗಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ, ಎಲ್ರಿಗೂ ಒಂದು ಸುದ್ದಿಯನ್ನ ತಿಳಿಸ್ಬೇಕು ನಿಮ್ಮ ಮಾಧ್ಯಮ ಮುಖಾಂತರ ಅಂತ ಹೇಳ್ತಾ, ಇದೇ ರೀತಿಯಾಗಿ ಅವರು 100 ವರ್ಷ ಇದೇ ಒಂದು ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡು ಬರ್ಲಿ, ನಿಮ್ಮೆಲ್ಲರ ಬೆಂಬಲವಾಗಿ ನಿಲ್ಲಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಅವರು ರಾಜಕೀಯವಾಗಿ ನಮ್ಮ ಮುಂದೆ ಒಂದು ಮಾರ್ಗದರ್ಶಕವಾಗಿ ಇರ್ಬೇಕು ಅಂತ ನನ್ನ ಮನದಾಳದ ಮಾತನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಆತ್ಮೀಯರು, ಎಲ್ಲಾ ಗ್ರಾಮದ ಪಂಚಾಯತಿ, ಪಟ್ಟಣದ ಪಂಚಾಯತಿ ಎಲ್ಲರೂ ಕೂಡ ಸೇರಿ ಈ ಒಂದು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ತಮ್ಮಲ್ಲಿ ವಿಶೇಷವಾಗಿ ಎಲ್ರನ್ನೂ ಸಹ ಆಹ್ವಾನಿಸ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸಹ ದಯವಿಟ್ಟು ತಪ್ಪದೇ ಬರಬೇಕು ಅಂತ ನನ್ನ ಒಂದು ಆತ್ಮೀಯ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.